ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಸರ್ಕಾರ ಇಲ್ಲಿಯವರೆಗೂ ಜಾರಿ ಮಾಡದೇ ಇರುವುದನ್ನು ಖಂಡಿಸಿ ಅಕ್ಟೋಬರ್ 3ರಂದು ಸಿಂಧನೂರು ಬಂದ್ ಕರೆ ನೀಡಲಾಗಿದೆ ಎಂದು ನಗರದಲ್ಲಿ ಅಂದರೆ ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿ ಮಾತನಾಡಲಾಗಿದ್ದು ಅಷ್ಟಕ್ಕೂ ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಚಿತ್ರದುರ್ಗ ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಮತ್ತೆ ಪುನಶ್ಚೇತನಗೊಳ್ತಾ ಇದೆ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವಂತೆ 365 ದಿವಸಕ್ಕೆ 400 ಹೋರಾಟ ಮಾಡಿ ಜೈಲು ಸೇರಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ಮತ್ತೆ ಹೋರಾಟ ಚಳವಳಿಯುತ್ತಿದೆ. ಅದರ ಭಾಗವಾಗಿ ಇವತ್ತೇನು ಒಳ ಮೀಸಲಾತಿ ಜಾರಿ ಕುರಿತು ಸಂಘರ್ಷ ಏರ್ಪಟ್ಟಿದೆ. ಕಳೆದ 30-35 ವರ್ಷಗಳಿಂದ ಏನು ಮಾದಿಗ ಮೀಸಲಾತಿ ಸಮಿತಿ ಹೋರಾಟ ಮಾಡುತ್ತಾ 16 ಜೀವಗಳನ್ನ ಬಲಿ ಕೊಟ್ಟಿದೆ. 16 ಜನಗಳು ಊರು ನೆಲೆ ಬಿಟ್ಟು ಹೋರಾಟದ ಭಾಗವಾಗಿ ರಾಜ್ಯಾದ್ಯಂತ ಅಲಿತಾ ಇದ್ದಾರೆ. ಇನ್ನೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮಗೆ ಯಾವುದೇ ರೀತಿಯ ಬದಲಾವಣೆ ಬರ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್ ಸಂವಿಧಾನ ನೋಡ್ತಾ ಇತ್ತು. ಅದೇ ರೀತಿ ನಮ್ಮ ಪತ್ರಕರ್ತ ಬಂಧುಗಳು ಸಹ ಅಂತ ಕ್ರಾಂತಿಕಾರಕ ವಿಚಾರಗಳನ್ನು ಪತ್ರಿಕೆಯಲ್ಲಿ ಮುಂದಿಸದೆ ಸ್ವಲ್ಪ ಮೌನವಾಗಿತ್ತು. ತಿರ್ಗಾ ಮತ್ತೆ ಚಳವಳಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಮತ್ತೆ ಪುನಶ್ಚೇತನಗೊಳ್ತಾ ಇದೆ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವಂತೆ 365 ದಿವಸಕ್ಕೆ 400 ಹೋರಾಟ ಮಾಡಿ ಜೈಲು ಸೇರಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ಮತ್ತೆ ಹೋರಾಟ ಚಳವಳಿಯುತ್ತಿದೆ. ಅದರ ಭಾಗವಾಗಿ ಇವತ್ತೇನು ಒಳ ಮೀಸಲಾತಿ ಜಾರಿ ಕುರಿತು ಸಂಘರ್ಷ ಏರ್ಪಟ್ಟಿದೆ. ಕಳೆದ 30-35 ವರ್ಷಗಳಿಂದ ಏನು ಮಾದಿಗ ಮೀಸಲಾತಿ ಸಮಿತಿ ಹೋರಾಟ ಮಾಡುತ್ತಾ 16 ಜೀವಗಳನ್ನ ಬಲಿ ಕೊಟ್ಟಿದೆ. 16 ಜನಗಳು ಊರು ನೆಲೆ ಬಿಟ್ಟು ಹೋರಾಟದ ಭಾಗವಾಗಿ ರಾಜ್ಯಾದ್ಯಂತ ಅಲಿತಾ ಇದ್ದಾರೆ. ಇನ್ನೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮಗೆ ಯಾವುದೇ ರೀತಿಯ ಬದಲಾವಣೆ ಬರ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್ ಸಂವಿಧಾನ ಅಹಿಂದ ನಾಯಕ ಅದು ಬರೋದಕ್ಕಿಂತ ಮುಂಚೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ರು. ನಾವು ಮಾಡೇ ಮಾಡ್ತೀವಿ, ನಾವು ಕೊಟ್ಟೇ ಕೊಡ್ತೀವಿ, ನಿಮ್ಮನ್ನ ನಾವು ಆ ಮುಖ್ಯವಾಹಿನಿಗೆ ತರ್ತೀವಿ ಅಂತ ಹೇಳೋದ್ರ ಮೂಲಕ ಮೂಗಿಗೆ ತುಪ್ಪ ಹಚ್ಚತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಈಗಾಗಲೇ ಅವರಿಗೆ ದಾರಿ ಕ್ಲಿಯರ್ ಇದ್ರು ಸಹ ಇವತ್ತು ಅದನ್ನ ಜಾರಿ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮತ್ತೆ ದಲಿತರನ್ನ ಒಡೆಯುವ ರೀತಿಯಲ್ಲಿ ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಮತ್ತು ಈ ಮೀಸಲಾತಿ ಹೋರಾಟವನ್ನು ದಿಕ್ಕತಕ್ಕಂತ ಒಂದು ಮನಸ್ಸಿಗೆ ಅವರು ಜಾರಿದ್ದಾರೆ. ಆ ಕಾರಣದಿಂದ ನಾವು ಇಲ್ಲಿಂದಲೇ ಎಚ್ಚರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, 40 ವರ್ಷದ ಇತಿಹಾಸದಲ್ಲಿ ಯಾವ ಕಪ್ಪು ಚುಕ್ಕಿಯವರೇ ಹಿಂದುಳಿದವರ ಪರವಾಗಿ ಹೋರಾಟ ಮಾಡಿದ್ದೀರಿ. ಆದರೆ ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಸಿಕ್ಕು ನಗುತ್ತಾ ಇದ್ದೀರಿ. ನಮ್ಮ ದಲಿತ ಹಿರಿಯ ಹೋರಾಟಗಾರರಾದಂಥ ಆರ್ ಗೋವಿಂಚರ್, ಅಲಂಪ್ರಭು ಪೂಜಾರ್, ಹೊನ್ನಪ್ಪ ಬಾಲಿ, BSNL ಹೊನ್ನಪ್ಪ BSNL ಮತ್ತು ಅಂಬರೀಶ್ ಗಿರ್ಜಾಲಿ, ರಾಮಣ್ಣ ಶಾಸ್ತ್ರಿಮಲಿ, ಮೋನಪ್ಪ ಐಹೊಳೆ, ಮಹೇಶ್ ಜಾವಡ್ಗಿ, ಸಿದ್ದಪ್ಪ, ಮುತ್ತು, ಶಿವರಾಜ್ ಉಪ್ಪಿದಡ್ಡಿ, ಮಲ್ಲಿಕಾರ್ಜುನ್, ಇನ್ನಿತರೆ ನಮ್ಮ ಹೋರಾಟ ಸಮಿತಿಯ ಸಂಚಾಲಕರಿದ್ದಾರೆ. ಮಾದೇವ್ ಗುಂತಿ ಅವರು ಇದ್ದಾರೆ. ಈ ಹೋರಾಟ ಸಮಿತಿಯ ಪರವಾಗಿ ಈಗಾಗಲೇ ಸುಮಾರಷ್ಟು ಮಾಧ್ಯಮಗಳಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಪ್ರಚಾರ ಆಗಿದೆ. ಒಟ್ಟಾರೆ ಒಳ ಮೀಸಲಾತಿ ವಿಚಾರದಲ್ಲಿ ಇತ್ತೀಚೆಗೆ ಏನು ಆಗಸ್ಟ್ 1ರಂದು
ಸುಪ್ರೀಂ ಕೋರ್ಟ್ ತೀರ್ಪು ಬರ್ತದೆ. ಈ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸ್ವಇಚ್ಛೆಯಿಂದ ತೀರ್ಮಾನ ತಗೊಳ್ಳೋದಕ್ಕೆ ಶಿಫಾರಸು ಕೆಲವು ನಿರ್ದೇಶನ ಕೊಟ್ಟಿದೆ ಸುಪ್ರೀಂ ಕೋರ್ಟು. ಅದರ ಭಾಗವಾಗಿಯೇ ಸಿದ್ದರಾಮಯ್ಯ ಸರ್ಕಾರ, ಸ್ಪೆಷಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಒಳ ಮೀಸಲಾತಿ ಈ ವೇಳೆ ಆರ್ ಬೋನ್ ವಂಚರ್ ಮತ್ತು ಅಲ್ಲಮ ಪ್ರಭು ಪೂಜಾರಿ, ಯಮನಪ್ಪ, BSNL ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಹಟ್ಟಿ, BV ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.